ನಾಳೆ ದೇಶಾದ್ಯಂತ ನೀಟ್ ಪರೀಕ್ಷೆ ನಡೀತಾ ಇದ್ದು ಇಂದು ಅಣಕು ಪರೀಕ್ಷೆ ಮಾಡಲಾಗಿದೆ. ಇದೇ ಮೊದಲ ಬಾರಿಗೆ ನೀಟ್ ಪರೀಕ್ಷೆ ಕುರಿತು ಕಾರ್ಯಾಗಾರ ಮಾಡಲಾಗಿದೆ. ಮಲ್ಲೇಶ್ವರ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಅಣಕು ಪರೀಕ್ಷೆ ನಡೆದಿದೆ. ರಾಜ್ಯದಲ್ಲಿ 1,45,000 ವಿದ್ಯಾರ್ಥಿಗಳಿಂದ ಪರೀಕ್ಷೆ ಬರೀತಾ ಇದ್ದಾರೆ. ಪರೀಕ್ಷಾ ಕೇಂದ್ರದ ಸುತ್ತ ಜಾಮರ್, ಸಿಆರ್ಪಿಎಫ್ ಪೊಲೀಸರಿಂದ ಭದ್ರತೆ ನೀಡಲಾಗಿದೆ. ಪ್ರತಿ ಕೊಠಡಿಗೂ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. 16 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳಿಂದ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಲಾಗಿದೆ. ಈಗಾಗಲೇ ಬೆಂಗಳೂರು ಸೇರಿ 31 ಜಿಲ್ಲೆಯಲ್ಲಿ ಪರೀಕ್ಷೆ ನಡೀತಾ ಇದೆ. ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ಈ ಪರೀಕ್ಷೆ ನಡೀತಾ ಇದೆ. ಈ ಹಿಂದೆ ನಡೆದಂತಹ ಅಕ್ರಮದ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಇವತ್ತು ಮಲ್ಲೇಶ್ವರ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಅಣಕು ಪರೀಕ್ಷೆ ಮಾಡಲಾಗಿದೆ. ರಾಜ್ಯದಲ್ಲಿ 1,45,000 ವಿದ್ಯಾರ್ಥಿಗಳಿಂದ ಪರೀಕ್ಷೆ ಬರೀತಾ ಇದ್ದಾರೆ. ಹೀಗಾಗಿ ಪ್ರತಿ ಕೊಠಡಿಗೂ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಈಗ ಮತ್ತೊಂದು ಮರುಪರೀಕ್ಷೆ ಈಗ ಪ್ರಾರಂಭ ಆಗ್ತಾ ಇರುವಂಥದ್ದು. ಈಗಾಗಲೇ ಮರುಪರೀಕ್ಷೆಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿಯವರು ಪೂರ್ಣಗೊಳಿಸಿರುವಂಥದ್ದು. ಹೀಗಾಗಿ ನಾಳೆ ಬೆಳಗ್ಗೆಯಿಂದಲೇ ಸಾಕಷ್ಟು ಒಂದು ರೀತಿ ಪೂರ್ಣ ಪ್ರಮಾಣದಲ್ಲಿ ಈಗ ಎಕ್ಸಾಮನ್ನು ಯಾವುದೇ ಲೋಪಗಳು ಅಕ್ರಮಗಳು ಆಗದಂತೆ ತಡೆಗಟ್ಟೋದಕ್ಕೆ ಈಗಾಗಲೇ NTA ಬಂದೋಬಸ್ತನ್ನು ಕೈಗೊಂಡಿರುವಂಥದ್ದು. ನಾವಿವಾಗ ಮಲ್ಲೇಶ್ವರಂನ ಪರೀಕ್ಷಾ ಸರ್ಕಾರಿ PU ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿದ್ದೀವಿ. ಈಗಾಗಲೇ ನೋಡ್ತಾ ಇರ್ಬೋದು ಯಾವ ರೀತಿ NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿಯವರು ಯಾವ ರೀತಿ ಸೂಕ್ತ ಕ್ರಮಗಳನ್ನು ಕೈಗೊಂಡು ಬಂದೋಬಸ್ತನ್ನು ಕೈಗೊಂಡು ಪರೀಕ್ಷಾ ಕೇಂದ್ರದಲ್ಲಿ ಈಗಾಗಲೇ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು CCTVಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ಈಗ ನೀವು ನೋಡ್ತಾ ಇದ್ದೀರಿ NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿಯವರು ಒಂದು CCTVಯನ್ನು ಹಾಕಿರುವಂಥದ್ದು. ಜೊತೆಗೆ ಕಾಲೇಜಿನಿಂದ ಸಪ್ರೇಟಾಗಿ CCTVಯನ್ನು ಪರೀಕ್ಷಾ ಹಾಲ್ನಲ್ಲಿ ಅಳವಡಿಕೆ ಮಾಡಿರುವಂಥದ್ದು. ಈ ಒಂದು NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿಯವರು ಹಾಕಿರುವಂತಹ CCTV ಮಾನಿಟರಿಂಗನ್ನು ನೇರವಾಗಿ ದೆಹಲಿಯಲ್ಲೇ ಕೇಂದ್ರ ಕಚೇರಿಯಲ್ಲಿ ಕುಳಿತು ಇಡೀ ದೇಶಾದ್ಯಂತ ಏನು ಪರೀಕ್ಷೆಗಳು ನಡೀತಾ ಇದೆ ಆ ಒಂದು ಪರೀಕ್ಷಾ ಕೇಂದ್ರಗಳನ್ನು ಲೈವ್ ಆಗಿ ನೋಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈಗಾಗಲೇ ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳ ಒಂದು ರಿಜಿಸ್ಟರ್ ನಂಬರ್ ಏನಿದೆ ಈಗಾಗಲೇ ಆ ರಿಜಿಸ್ಟರ್ ನಂಬರ್ನ ಕೂಡ ಡೆಸ್ಕ್ಗಳ ಮೇಲೆ ಹಾಕಿರುವಂಥದ್ದು. ಒಂದೊಂದು ಕೊಠಡಿಯಲ್ಲಿ 12ರಿಂದ 24 ಅಂದರೆ ಚಿಕ್ಕದಾಗಿರುವಂಥ ಕೊಠಡಿಯಲ್ಲಿ 12 ವಿದ್ಯಾರ್ಥಿಗಳಿಗೆ ಮತ್ತು ಸ್ವಲ್ಪ ದೊಡ್ಡದಾಗಿರುವಂಥ ಕೊಠಡಿಯಲ್ಲಿ 24 ವಿದ್ಯಾರ್ಥಿಗಳಿಗೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈಗಾಗಲೇ ರಿಜಿಸ್ಟರ್ ನಂಬರನ್ನು ಡೆಸ್ಕ್ಗಳಿಗೆ ಹಾಕುವಂಥ ಒಂದು ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಏನೀಗ ಪರೀಕ್ಷಾ ಹಾಲ್ನಲ್ಲಿ NTA ಕೊಟ್ಟಿರುವಂತಹ ಗಡಿಯಾರ ಆ ಗಡಿಯಾರ ಮಾತ್ರ ಹಾಕಬೇಕು ಅನ್ನುವಂಥದ್ದು ನ್ಯಾಷನಲ್ ಟೆಸ್ಟ್ ಏಜೆನ್ಸಿಯವರು ಈಗಾಗಲೇ ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಾಮಗ್ರಿಗಳನ್ನು ಈಗಾಗಲೇ ಪೂರೈಕೆ ಮಾಡಿರುವಂಥದ್ದು. ಜೊತೆಗೆ NTA ಒಬ್ಬ ಅಂದರೆ ಮೇಲ್ವಿಚಾರಕರಾಗಿ ಕಮಲ್ನಾಥ್ ಅನ್ನುವಂಥ ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿರುವಂಥದ್ದು. ಅವರ ನೇತೃತ್ವದಲ್ಲಿ ಈ ಒಂದು ಪರೀಕ್ಷಾ ಕೇಂದ್ರದ ಎಲ್ಲ ರೀತಿಯ ಒಂದು ಪರೀಕ್ಷೆಗೆ ಬೇಕಾದಂಥ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಈಗಾಗಲೇ ಪೂರ್ಣಗೊಳಿಸಿರುವಂಥದ್ದು. ಈಗಾಗಲೇ 384 ವಿದ್ಯಾರ್ಥಿಗಳನ್ನು ಈಗಾಗಲೇ ಈ ಒಂದು ಪರೀಕ್ಷಾ ಕೇಂದ್ರಕ್ಕೆ ನಿಯೋಜನೆ ಮಾಡಿರುವಂಥದ್ದು. ಈಗಾಗಲೇ ಈ ಒಂದು ಪರೀಕ್ಷೆಗೆ ನಾಳೆ ನಡೆಯುವಂಥ ಪರೀಕ್ಷೆಗೆ ಬೇಕಾಗುವಂಥ ಎಲ್ಲ ರೀತಿಯ ಬಂದೋಬಸ್ತ್ ಆಗಿರುವಂಥದ್ದು. ಅದಕ್ಕೆ ಪರೀಕ್ಷಾ ಕಾರ್ಯಗಳಿರ್ಬೋದು ಎಲ್ಲ ರೀತಿಯ ಪೂರ್ಣಗೊಳಿಸ್ತಾ ಇರುವಂಥದ್ದು. ಈಗ ಸಿಬ್ಬಂದಿ ಆಗಿರ್ಬೋದು, ಪ್ರಾಂಶುಪಾಲರಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಬೇಕಾಗುವಂಥ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಜೊತೆಗೆ ಈ ಒಂದು ಪರೀಕ್ಷಾ ಕೇಂದ್ರದ ಸುತ್ತ ಜಾಮರ್ಕ್ ಕೂಡ ಅಳವಡಿಕೆ ಮಾಡಿರುವಂಥದ್ದು. ಹೀಗಾಗಿ ಯಾವುದೇ ತರಹ ಪರೀಕ್ಷಾ ಅಕ್ರಮಗಳಿಗೆ ಅನುವು ಮಾಡಿಕೊಡಬಾರ್ದು. ಈ ನಿಟ್ಟಿನಲ್ಲಿ CRPF ಪೊಲೀಸ್ ಕೂಡ ಬಂದೋಬಸ್ತನ್ನು ಪರೀಕ್ಷಾ ಕೇಂದ್ರಗಳಿಗೆ ಕೊಟ್ಟಿರುವಂಥದ್ದು. ಹೀಗಾಗಿ ಎಲ್ಲ ರೀತಿಯ ನಾಳೆ ನಡೆಯುವಂಥ ನೀಟ್ ಪರೀಕ್ಷೆ ದೇಶಾದ್ಯಂತ ಸುಮಾರು 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಬರಿತಾ ಇರುವಂಥದ್ದು. ಹೀಗಾಗಿ 2ನೇ ಬಾರಿಗೆ ನೀಟ್ ಪರೀಕ್ಷೆ ನಡೀತಾ ಇದೆ. ಹೀಗಾಗಿ ಯಾವುದೇ ತರಹ ಗೊಂದಲ ಅಕ್ರಮಗಳು ನಡೆಯದಂತೆ ಈಗಾಗಲೇ ಹದ್ದಿನ ಕಣ್ಣು NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿಯವರು ಇಟ್ಟಿರುವಂಥದ್ದು. ಕ್ಯಾಮ್ರಾ ಪ್ರಸಾದ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.